ದೊಡ್ಡ ಸಂಭಾವನೆ ನಿಮಗಿಷ್ಟು ಬೇಕು ಈ ಥರ ಕೇಸಲ್ಲಿ ಇದ್ದೀರಾ ನೀವು ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ. ನನಗೆ ಕಣ್ಣಲ್ಲಿ ರಕ್ತ ಅನುಭವಿಸಿದ್ದೀರಿ. ಕ್ಯಾಮ್ರಾ ಮುಂದೆ ಬಂದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನನಗೆ ಹಳೆ ವಿಚಾರ ಇಲ್ಲ, ಎತ್ತು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಹರಾಜು ಮಾಡಿಬಿಟ್ರು ನನ್ನ ಹೆಸರನ್ನ. 2020ರಲ್ಲಿ ಭಾರಿ ಸದ್ದು ಮಾಡಿದ್ದ ಪ್ರಕರಣ ಡ್ರಗ್ಸ್ ಕೇಸ್. ಈ ವಿಚಾರವಾಗಿ ಸಂಜನಾ ಗಲ್ರಾಣಿ ಅವರಿಗೆ ಶಿಕ್ಷೆಯಾಗಿತ್ತು, ಜೈಲುವಾಸ ಅನುಭವಿಸಿದರು. ಇದೀಗ ಬಿಗ್ ರಿಲೀಫ್ ಆಗಿದೆ. ಹೈಕೋರ್ಟ್ನಿಂದ FIR ರದ್ದುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಂಜನಾ ಗಲ್ರಾಣಿ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ನಿರಾಳ ಅನ್ನಿಸ್ತಿದ್ಯಾ ಮೇಡಮ್? ಹೇಗೆ ನಿರಾಳ ಅಂದರೆ? ನಿರಾಳ ರಿಲೀಫ್ ಅನ್ನಿಸ್ತಾ ಇದೆ. ಅಳಬೇಕೋ ನಗಬೇಕೋ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೂ ನನಗೆ ಆಗಿದ್ದ ಗಾಯ ಈ ಒಂದು ಸಂದರ್ಭದಿಂದ ಇನ್ನೂ ಅದು ವಾಸಿ ಅಂತೂ ಖಂಡಿತವಾಗ್ಲೂ ಆಗಿಲ್ಲ. ಆ್ಯಂಡ್ ಈ ವಿಚಾರದಲ್ಲಿ ಆ್ಯಕ್ಚುಲಿ ನನಗೆ ಬೈಟ್ಸು ಕೊಡ್ಲಿಕ್ಕೆ ಇಷ್ಟನೇ ಇಲ್ಲ. ನಾನು ಅದಕ್ಕೆ ನಿವೇದಿಸಿದ್ದೀನಿ ಎಲ್ಲರಿಗೂ. ನಾನು ಆಚೆ ಹೋಗ್ತಾ ಇದ್ದೀನಿ, ಇನ್ನೇನು ನೀವು ಬಂದುಬಿಟ್ಟಿದ್ದೀರಾ, ಬೇರೆ ಚಾನೆಲ್ ಅವ್ರು ಕೋಪ ಮಾಡ್ಕೊಬೇಡಿ, ಬರೀ ಪಬ್ಲಿಕ್ TV ಅವ್ರಿಗೆ ಬೈಟ್ ಕೊಟ್ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿಲ್ಲ ಅಂತ ನಾನು ನಿಜಕ್ಕೂ ಆಚೆ ಹೊಡ್ತಾ ಇದ್ದೀನಿ. ನೋಡಿ, ರೆಡಿಯಾಗಿದ್ದೀನಿ. ಕೆಳಗೆ ಬೇಸ್ಮೆಂಟಲ್ಲಿ ಸಿಕ್ಬಿಟ್ಟಿದ್ದಾರೆ ಇವರು. ಆ್ಯಂಡ್ ನನ್ನನ್ನು ಟ್ರೋಲ್ ಮಾಡೋಕ್ಕೆ ದಯವಿಟ್ಟು ಯಾರ್ಯಾರು ಟ್ರೋಲರ್ಸ್ ಇದ್ದಾರೋ ದಯವಿಟ್ಟು ನಿಲ್ಲಿಸಿ. ನಾನು ತುಂಬ ನೊಂದಿದ್ದೀನಿ ಈ ವಿಚಾರದಲ್ಲಿ. ಕೆಟ್ಟ ಪದಗಳು ಬಳಸೋದು, ಕೆಟ್ಟದಾಗಿ ಮಾತಾಡಬೇಕು. ಡ್ರಗ್ ಡೀಲರ್ ಇವರು ನಡೆಸ್ತಾ ಇರೋ ಕಾರ್ಗಳು ಬಂದು ಡ್ರಗ್ಸ್ ಡೀಲಿಂಗಿಂದ ಬಂದಿದೆ, ಇವರು ಆಯುಷು ಆರಾಮ್ ಜಿಂದಗಿ ಬಂದು ತಪ್ಪು ದುಡ್ಡಿಂದ ಬಂದಿದೆ. ಇದೆಲ್ಲ ದಯವಿಟ್ಟು ಟ್ರೋಲರ್ಸು ನನ್ನ ವಿರುದ್ಧವಾಗಿ ನಿಲ್ಲಿಸಲೇಬೇಕು ಅಂತ ನಾನು ನಿಮ್ಮ ಚಾನೆಲ್ ಮೂಲಕ ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ತಂದೆ ತಾಯಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ, ಒಂದು ಟ್ರೋಲಿಂಗಿಂದ ಒಬ್ಬನ ಸಾವೇ ಆಗಿದೆ. ಈಗ ರೇಣುಕಾ ಸ್ವಾಮಿನ ನೋಡಿದ್ರೆ ಯಾವ್ಯಾವ ತಂದೆ ತಾಯಿ ನೋಡ್ತಿದ್ರೆ, ನಿಮ್ಮ ಹಳೆ ಮಕ್ಕಳಿಂದನೇ ನೀವು ಕಲಿಸ್ಕೊಡಿ, ಮಗಳೇ ನೀನು ಯಾರಿಗೂ ಟ್ರೋಲ್ ಮಾಡಬಾರ್ದು, ಯಾರ ಮನಸ್ಸಿಗೂ ಬೇಜಾರು ಮಾಡಬಾರ್ದು, ಯಾರಿಗೂ ಕಮೆಂಟ್ಸ್ ಮಾಡಬಾರ್ದು, ಯಾರಿಗೂ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು ಏನೋ ನಮ್ಮದೇ ಜಾಗೀರಾತು ಅಂತ ಕೆಟ್ಟ ಮೆಸೇಜ್ಗಳು ನಾವು ಹಾಕಬಾರ್ದು ಅಂತ ಪ್ರತಿಯೊಬ್ಬರಿಗೂ ಹಿರಿಯರಿಗೂ ಕಿರಿಯರಿಗೂ ಇದರ ಜ್ಞಾನ ಇರಬೇಕು. ಆ್ಯಂಡ್ ದಯಮಾಡಿ ನನ್ನನ್ನು ಟ್ರೋಲ್ ಮಾಡೋದು ಬಿಟ್ಬಿಡಿ. ನನ್ನ ಬಗ್ಗೆ ಕೆಟ್ಟದಾಗಿ ನೀವು ಯಾಕೆ ಬದುಕಿದ್ದೀರಾ ಆ ಥರನೂ ನಾನು ಓದಿದ್ದೀನಿ. ನಾನು ಎಷ್ಟು ನೊಂದಿದ್ದೀನಿ ಅಂದರೆ ನಾನು ಅಷ್ಟು ನೊಂದಿದ್ದೀನಿ. ಆ್ಯಂಡ್ ಏನಾದರೂ ಒಂದು ಕೆಲಸ ನನಗೆ ಬಂದರೆ, ಹೌದು ನನ್ನ ಸಂಭಾವನೆ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ, ದೊಡ್ಡ ಸಂಭಾವನೆ ನಿಮಗಿಷ್ಟು ಬೇಕು ಈ ಥರ ಕೇಸಲ್ಲಿ ಇದ್ದೀರಾ ನೀವು ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ. ಕಣ್ಣಲ್ಲಿ ನೀರಿಲ್ಲದೆ ನನಗೆ ಕಣ್ಣಲ್ಲಿ ನಾನು ರಕ್ತ ಅನುಭವಿಸಿದ್ದೀನಿ. ಪ್ರತಿದಿನ ಇದರಲ್ಲಿ ಸತ್ತಿದ್ದೀನಿ. ಅದಕ್ಕೆ ನನಗೆ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಬಂದಿದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನನಗೆ ಹಳೆ ವಿಚಾರ ಇಲ್ಲ, ಎತ್ತು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ನನ್ನ ತಂದೆ ತಾಯಿ ಅನುಭವಿಸಿದ್ದಾರೆ, ನನ್ನ ಗಂಡನಿಗೂ ಇಷ್ಟೆಲ್ಲ ಅನುಭವ ಆಗಿದೆ. ಕೆಟ್ಟದಾಗಿ ಅವ್ರ ಬಗ್ಗೆನೂ ಬರೆದಿದ್ದಾರೆ ಅಲ್ಲಿ. ಅವ್ರು ಯಾಕೆ ಮುಸ್ಲಿಮ್ಗೆ ಮದುವೆ ಆಗಿರೋದು, ಅದರಲ್ಲೂ ಅಜೆಂಡಾ ಇದೆ ಅಂತ. ಅದಕ್ಕೆ ಬರೀ ಪತ್ರ ಬರೆದ್ಬಿಟ್ಟು ನಾನು ದಯವಿಟ್ಟು ನನಗೆ ಈ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದೀನಿ. ನಾನು ಇದ್ರ ಬಗ್ಗೆ ಎಷ್ಟೇ ಮಾತಾಡಿಕೊಂಡು ನನ್ನ ನೋವಂತೂ ತುಂಬಲ್ಲ. ನನಗೆ ಹೌದು ಹೈಕೋರ್ಟಿಂದ ರಿಲೀಫ್ ಸಿಕ್ಕಿದೆ. ಕೋರ್ಟಿಗೆ, ನಮ್ಮ ಆನರೇಬಲ್ ಕರ್ನಾಟಕ ಕೋರ್ಟ್ಗೆ ತುಂಬ ಧನ್ಯವಾದ. ಒಂದು ಕನ್ನಡದ ಹೆಣ್ಮಗುನ ಕಾಪಾಡಿದ್ದೀರಾ. ಯಾರೋ ಒಬ್ಬ ಬಾಯಿ ಮಾತು ಹೇಳಿದಿಂದ ಅವನಿಗೆ ನನ್ನ ವಿರುದ್ಧ ಪರ್ಸ್ನಲ್ ದ್ವೇಷ ಇರೋದ್ರಿಂದ ಬಾಯಿ ಮಾತು ಹೇಳ್ತಾನೆ. ಸಂಜನಾರವರು ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅಂತ ನನ್ನ ಬಂದು ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಏನೇ ಮನೆಯಲ್ಲಿ ಒಂದು ಬಿಯರ್ ಬಾಟಲು ಸಿಕ್ಕಿಲ್ಲ, ಒಂದು ಸಿಗರೇಟು ಸಿಕ್ಕಿಲ್ಲ ನನ್ನ ಮನೆಯಲ್ಲಿ. ಯಾಕೆಂದರೆ ನಮಗೆ ಆ ಮನೆಯಲ್ಲಿ ಅದೆಲ್ಲ ಬಳಸೋ ಅಭ್ಯಾಸ ಇಲ್ಲ. ನಿಮ್ಮೆಲ್ಲರ ಮುಂದೆ ನಾನು ಯೋಗ ಸ್ಟುಡಿಯೋನೇ ಓಪನ್ ಮಾಡಿಬಿಟ್ಟು ಎಷ್ಟೋ ವರ್ಷ ಯೋಗ ಸ್ಟುಡಿಯೋ ನಡೆಸೋಳು ನಾನು, ಕಷ್ಟಪಟ್ಬಿಟ್ಟು ಮೇಲೆ ಬಂದವಳು ನಾನು. ನನ್ನನ್ನು ಈ ಥರ ಮಾಡಿಬಿಟ್ರು. ಆ್ಯಂಡ್ ಯಾರೂ ಬಂದಿಲ್ಲ. ಇವರೇ ನಮಗೆ ಪ್ರಾಬ್ಲಮ್ ಆದಾಗ ಯಾರೂ ಬಂದಿಲ್ಲ. ಆ ಭಗವಂತ ಕೈ ಹಿಡ್ದ ತಾನೆ ನನಗೆ, ಆ ಭಗವಂತನೇ ನನಗೆ ಸಾಕು. ನಿಮ್ಮ ಮೀಡಿಯಾನಲ್ಲಿ ನಾನು ನೋಡಿ, ನಾನು ಮೀಡಿಯಾ ವಿರುದ್ಧ ನಾನು ಹೋಗೋ ಮನುಷ್ಯನೇ ಇಲ್ಲ. ಐ ಆಮ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಚಿಕ್ಕ ಬ್ಯಾಕ್ಗ್ರೌಂಡಿಂದ ಇಲ್ಲಿ ತನಕ ಮೇಲೆ ಬಂದು ಬೆಳೆದಿರೋಳು ನಾನು. ದಯವಿಟ್ಟು ಎಲ್ಲ ಮೀಡಿಯಾದವ್ರು ನನ್ನ ಕೈ ಹಿಡೀರಿ. ನಿಮ್ಮ ಮನೆ ಮಗಳು ನಾನು. ತಿರ್ಗಾ ನನಗೆ ಬೆಳೆಸಿ. ತುಂಬ ನೊಂದಿದ್ದೀನಿ. ಇನ್ನೂ ನೋಡಿ, ಇದ್ರ ಬಗ್ಗೆ ಮಾತಾಡಿದ್ರೆ ಈಗಲೇ ಹತ್ಬಿಟ್ಟಿದ್ದೀನಿ. ಎಷ್ಟೋ ರಾತ್ರಿಗಳು, ವರ್ಷಾಂಗಟ್ಲೆ 3 ವರ್ಷ ಆಗಿದೆ, ಪ್ರತಿ ರಾತ್ರಿ ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನನ್ನ ಪಿಲ್ಲೋ ಪೂರ್ತಿ ಒದ್ದೆ ಆಗೋಗಿದೆ. ಅಷ್ಟು ಅಳ್ತೀನಿ ನಾನು. ಬಟ್ ಆ ದೇವರು ನನಗೆ ಹೆಂಗೋ ಒಂದು ನನ್ನ ಮಗ ಕೊಟ್ಬಿಟ್ಟು ನನಗೆ ಕಾಪಾಡಿದ್ದ. ನನಗೆ ಒಂದು ಪರ್ಸ್ನಲ್ ಸುಖ ಕೊಟ್ಟ. ಒಂದು ಕೃಷ್ಣ ದೇವ್ರ ಥರ ನನಗೆ ಒಂದು ಒಳ್ಳೆ ಮಗ ಕೊಟ್ಟ, ಮುದ್ದಾದ ಮಗ. ಸೊ ಅವ್ನು ನನಗೆ ತುಂಬ ವಾಸಿ ಮಾಡಿದ ನನ್ನ ಗಾಯಗಳನ್ನು, ನನ್ನ ಖುಷಿಯಾಗಿ ಇಟ್ಬಿಟ್ಟು ಒಂದು ತಾಯಿತನದಲ್ಲಿ. ಸೊ ನಾನಾಗಿರ್ಬೋದು, ನನ್ನ ಪರಿವಾರ ಆಗಿರ್ಬೋದು, ನಾವು ಕೆಟ್ಟವ್ರು ಅಲ್ಲೇ ಅಲ್ಲ.
ಆ್ಯಂಡ್ ನಮ್ಮ ಮನೇಲಿ ಮನ್ಸಲ್ಲಿ ತುಂಬ ಕರುಣೆ ಇದೆ. ಜನರಿಗೂ ನಮಗೋಸ್ಕರ ಬೇರೆಯವ್ರಿಗೂ ಕರುಣೆ ಇದೆ, ಬೇರೆಯವ್ರಿಗೂ ನಮ್ಮ ಮೇಲೆ ಕರುಣೆ ಇರಲಿ. ಆ್ಯಂಡ್ ನನ್ನನ್ನು ತಿರ್ಗಾ ನೀವೆಲ್ಲರೂ ಕೈ ಹಿಡಿದು ಬೆಳೆಸಲೇಬೇಕು. ನಾನು ತುಂಬ ಟಾರ್ಗೆಟ್ ಆಗಿ ವಿಕ್ಟಿಮ್ ಆಗಿದ್ದೀನಿ. ಆ್ಯಂಡ್ ನಾನು ಬೆಳೆದಿರೋದೇ ಮೀಡಿಯಾಯಿಂದ. ನಾನು 55 ಸಿನಿಮಾ ಮಾಡಿದ್ದೀನಿ ಫುಲ್ ಸೌತ್ ಇಂಡಿಯಾನಲ್ಲಿ, 400-500 ನ್ಯಾಷನಲ್ಲು ರೀಜ್ನಲ್ ಆ್ಯಡ್ ಮಾಡಿದ್ದೀನಿ. ಊಹೆಗಳು ಫೇಕ್ ವಿಚಾರದಲ್ಲಿ ಪಬ್ಲಿಸಿಟಿ ಬೇಕಾದವರು ಬಂದುಬಿಟ್ಟು ನನ್ನ ಬಗ್ಗೆ ಮಾತಾಡಿಬಿಟ್ಟು ಏನೂ ಸಾಕ್ಷಿ ಆಧಾರ ಇಲ್ಲದೆ ಮಾತಾಡಿಬಿಟ್ಟು ಬರೀ ಪಬ್ಲಿಸಿಟಿ ತೊಗೊಂಡು ಹೊರಟೋಗಿದ್ದಾರೆ. ಅಂಥವ್ರು ಎಂಥವ್ರು ಬಂದಿದ್ದಾರೆ ಅಂದರೆ ಏನೂ ಐಡೆಂಟಿಟಿ ಇಲ್ಲದೆ ಇರೋರು. ನಮ್ಮ ಪ್ರಾಬ್ಲಮ್ ಆದಾಗ ಬಂದು ನಮ್ಮ ಮೇಲೆ ಕಲ್ಲು ಹಾಕಿ ಬಿಗ್ ಬಾಸ್ ಮನೆಗೆ ಹೊರಟೋಗಿದ್ದಾರೆ ಒಬ್ಬೊಬ್ಬರು. ಅಷ್ಟು ನಮ್ಮನ್ನು ಬಳಸ್ಕೊಂಡ್ಬಿಟ್ಟಿದ್ದಾರೆ. ಒಂದು ಹೆಣ್ಮಗಳು ನಾನು, ಅಷ್ಟು ನನ್ನ ಹೆಸರು ಬಳಸ್ಕೊಂಡ್ಬಿಟ್ಟಿದ್ದಾರೆ. ಹರಾಜು ಮಾಡಿಬಿಟ್ರು ನನ್ನ ಹೆಸರನ್ನ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಾಗಲ್ಲ. ಇಲ್ಲ, ಹೆಸರುಗಳು ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಾವು ಸತ್ತೋಗಿರೋ ಹೆಣನ ನಾವು ಎಬ್ಬರಿಸಬಾರ್ದು ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ. ಅದಕ್ಕೆ ನನಗೆ ಐ ಡೋಂಟ್ ವಾಂಟ್ ಟು ಟಾಕ್, ಬಿಕಾಸ್ ಮಾತಾಡಿದ್ರೆ ತುಂಬ ಜಾಸ್ತಿ ನೋವಿದೆ ನನ್ನ ಮನಸ್ಸಲ್ಲಿ, ನಂಗೆ ತಡೆ ಮಾಡೋಕ್ಕೆ ಆಗಲ್ಲ. ಬಟ್ ಎನಿ ವಿಚ್ ವೇಸ್ ತುಂಬ ಧನ್ಯವಾದ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮನೆ ತನಕ ದಯವಿಟ್ಟು ಪ್ಲೀಸ್ ಈ ಒಂದು ವಿಷಯಕ್ಕೆ ಬೈಟಿಗೆ ಬರಬೇಡಿ. ಬೇರೆ ಯಾವುದೇ ವಿಷಯ ಇದ್ದರೂ ಬನ್ನಿ, ಖಂಡಿತವಾಗ್ಲೂ ನಿಮ್ಮ ಮನೆಯೇ ಬನ್ನಿ, ಕಾಫಿ ಕುಡೀರಿ, ಟೀ ಕುಡೀರಿ, ಸಿಗಿ ಮತ್ತು ಹೋಗಿ. ನನಗೆ ಥ್ಯಾಂಕ್ ಯು ಸೊ ಮಚ್. ಈಗ ಮೇಡಮ್, ಅದೇ ನೀವು ಪತ್ರದಲ್ಲಿ ಮೂಲಕ ಹೇಳಿದರೆ ನನಗೆ ಕಾರಾಗೃಹದಲ್ಲಿ ಅನುಭವಿಸಿದ ಯಾತನೆ ಅದ್ರ ಬಗ್ಗೆ ಎಲ್ಲ ಬಿಚ್ಚಿಟ್ರಿ, ತುಂಬ ಸ್ಯಾಡ್ ಅನ್ನಿಸ್ತು. ನೀವು ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡಿ ಅಳ್ತಾ ಇದ್ರೆ ಹೇಗೆ? ನಾನು ಯಾವತ್ತೂ ನನಗೆ ಅದು ಯೋಚನೆ ಮಾಡಿದ್ರೇ ಸಂದರ್ಭ ನಾನು ಎಷ್ಟು ಅಳ್ತೀನಿ ಅಂದರೆ ನಾನು ಅಷ್ಟು ಅಳ್ತೀನಿ ಇವಾಗಿಗಲೂ. ಬಿಕಾಸ್ ನನಗೆ ಯಾಕಾಯಿತು ಈ ಥರ ಭಗವಂತ, ನನಗೆ ಸಾವೇ ಯಾಕೆ ನೀನು ಕೊಟ್ಟಿಲ್ಲ. ನೋಡಿ, ನಮ್ಮ ಪಾಕೆಟಲ್ಲಿ 100 ರೂಪಾಯಿ ಇದ್ರೇನು ಪರವಾಗಿಲ್ಲಮ್ಮ, ಮರ್ಯಾದೆ ಅಂತ ಹೇಳ್ತೀವಲ್ಲ, ಒಂದು ಮನುಷ್ಯನಿಗೆ ಮರ್ಯಾದೆ ಹಾಗೂ ಸ್ವಾಭಿಮಾನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಂದನೂ ಜಾಸ್ತಿ ಹೆಚ್ಚು. ಕೋಟಿಗಟ್ಟಲೆ ಆಸ್ತಿ ಇಟ್ಕೊಂಡ್ಬಿಟ್ಟು, ಕೋಟಿಗಟ್ಟಲೆ ಹೆಸರು ಸೂಪರ್ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿಬಿಟ್ಟು ಈ ಥರ ಅವಮಾನ ಆಗೋದ್ರೆ ಯಾರಿಗೂ ಸಹಿಸ್ಕೊಳಕ್ಕಾಗಲ್ಲ. ಅದು ಅವಮಾನ ಏನಕ್ಕೆ ಆಗುತ್ತೆ, ನಮ್ಮ ಇನ್ವಾಲ್ವ್ಮೆಂಟೇ ಇಲ್ಲ. ಬರೀ ನಮ್ಮನ್ನು ಟಾರ್ಗೆಟ್ ಮಾಡಿ ನಮಗೆ ಅವಮಾನ ಆಗಿದ್ರೆ ನಾವು ಎಲ್ಲಿ ಹೋಗಬೇಕು? ಹಲವು ಸಾಕ್ಷ್ಯಗಳು ಆ ಟೈಮಲ್ಲಿ ಸಿಕ್ಕಿದ್ವಲ್ಲ, ಹಾಗಾಗಿ CCB ಪೊಲೀಸರು ತನಿಖೆ ಮಾಡಿರ್ತಾರೆ. ಇಲ್ಲಮ್ಮ, ಬರೀ ಬಾಯಿ ಮಾತಲ್ಲಿ ಒಬ್ಬ ಹೇಳ್ದ ಇವ್ರು ಇಂಥವ್ರು ಇವ್ರು ಅಂಥವ್ರು ಅಂತ. ಆ ಬಾಯಿ ಮಾತಿಂದ ನಾನು ಕರ್ಕೊಂಡು ಹೋದ್ರು. ಅದಕ್ಕೆ ಇವತ್ತು ಜಪ್ತಾಗಿದೆ ಇದು ಅದಕ್ಕೆ ಇವತ್ತು ಏನೂ ಜಪ್ತಾಗಿಲ್ಲ. ಅದಕ್ಕೆ ಇವತ್ತು ಕೇಸ್ ಬಿದ್ದೋಗಿದೆ. ಆ ದೇವರ ಆಶೀರ್ವಾದ ನನ್ನ ಮೇಲಿದೆ, ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇಲ್ಲಿ. ಥ್ಯಾಂಕ್ ಯು. ಹೇಳಿದ್ರಿ ನಿಮ್ಮ ಕರಿಯರ್ ಕೂಡ ಪ್ರಾಬ್ಲಮ್ ಕೊಟ್ಟರು ಅಂತ ಹೇಳಿ. ಹಾಗೆ ಆಗುತ್ತಲ್ಲಮ್ಮ, ಈ ಥರ ಆದರೆ ಹೆಸರು ಕೆಟ್ಟೋದ್ರೆ ಇಟ್ ಇಸ್ ಡೆಫಿನೆಟ್ಲಿ ಅ ಬಿಗ್ ಪ್ರಾಬ್ಲಮ್. ಫಿಲ್ಮ್ಸ್ ಆಗಿರ್ಬೋದು, ಎಷ್ಟು ಇನೋಗ್ರೇಷನ್ಸ್ ಆಗಿರ್ಬೋದು, ಹಾಗೂ ಎಷ್ಟೋ ಕಾರ್ಯಕ್ರಮಗಳಾಗಿರ್ಬೋದು. ನನಗೆ ಎಂಕ್ವೈರಿ ಬಂದುಬಿಟ್ಟು ಏನು ಸಂಭಾವನೆ ತಗೊಳ್ತೀರಾ ನೀವು ಅಂತ ಎಲ್ಲ ಕನ್ಫರ್ಮ್ ಆದಮೇಲೆ 10 ಎಂಕ್ವೈರಿ ಬಂದರೆ 1-2 ಎಂಕ್ವೈರಿ ಮಾತ್ರ ಕನ್ಫರ್ಮ್ ಆಗುತ್ತೆ. ರಿಮೈನಿಂಗ್ 7-8 ಇಲ್ಲ ನಿಮ್ಮ ಮೇಲೆ ಈ ಥರ ಕೇಸ್ ಇದೆ, ಕೇಸ್ ಇತ್ತು ಅಂತ, ಇಲ್ಲ ನಿಮ್ಮದು ಕಾಂಟ್ರವರ್ಸಿನಲ್ಲಿ ಇದು ಹೆಸರು ಎಳ್ದಿದ್ದಾರೆ, ಅದಕ್ಕೆ ನಮಗೆ ಕ್ಲೀನಾಗಿರೋ ಹೆಸರು ಬೇಕು ಅಂತ ಬೇರೆ ನಟಿಯರಿಗೆ ಹೋಗುತ್ತೆ. ಇವತ್ತಿಗೂ ಆಗುತ್ತೆ, ಮೊನ್ನೆಗೂ ಆಯಿತು, ಈ ತಿಂಗಳ 1ನೇ ತಾರೀಕಿಗೂ ಈ ಥರನೇ ಆಯಿತು. ಅಡ್ವಾನ್ಸು ಬಂದಾಯಿತು. ಅಡ್ವಾನ್ಸು ಬಂದಾದಮೇಲೆ ಐ ಆಮ್ ಸಾರಿ ಸಂಜನಾರವರೇ, ಹಿಂಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ನಾನು ಅಡ್ವಾನ್ಸೇ ರಿಟರ್ನ್ ಮಾಡಿದ್ದೀನಿ. ನಾನು 19 ಇಯರ್ಸ್ ಕಷ್ಟಪಟ್ಟಿದ್ದು ಈ ದಿನ ನೋಡೋದಕ್ಕೇನಾ? ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ. 3 ಸಿನಿಮಾಗೆ ಒಂದೊಂದು ದಿನ ಶೂಟಿಂಗ್ ಹೋಗಿದ್ದೀನಿ. ಕನ್ನಡ ಸಿನಿಮಾ ಆಗಿರ್ಬೋದು, ತೆಲುಗು ಸಿನಿಮಾ ಆಗಿರ್ಬೋದು, ಬ್ಯಾಂಗ್ಳೂರು ಹೈದ್ರಾಬಾದ್ ಫ್ಲೈಟ್ಗಳಲ್ಲಿ ಓಡಾಡಿಬಿಟ್ಟು ನಿದ್ದೆ ಇಲ್ಲದೆ ಶೂಟಿಂಗ್, ನಿದ್ದೆ ಇಲ್ಲದೆ ಕೆಲಸ ಮಾಡಿದ್ದೀನಿ. ನನ್ನ ಹೆಸರು ಚೆನ್ನಾಗಿರ್ಬೇಕಂತ, ನನ್ನ ಹೆಸರು ಈ ಥರ ಹರಾಜಾಗಬೇಕಂತ ಅಲ್ಲ. ಬಟ್ ಎಲ್ಲದಕ್ಕೂ ಪರಿಹಾರಕ್ಕೆ ಈಗ ಭಗವಂತ ಅನ್ನೋರಿದ್ದಾರೆ. ಈ ಕೇಸ್ ಅಂತೂ ಹೊರಟೋಯ್ತು, ಬಟ್ ನನ್ನ ಮನಸ್ಸಲ್ಲಿರೋ ನೋವು ಹಾಗೇ ಇದೆ. ನನ್ನ ಮನಸ್ಸಲ್ಲಿರೋ ಭಾವನೆನೂ ಅದು ತಾಳ್ಮೆ ಪಡ್ಕೊಂಡೇ ಇರೋದು. ಅದಕ್ಕೆ ಬರೀ ಪತ್ರ ಬರೆದು ನಮಸ್ಕಾರ ಹೇಳಿಬಿಟ್ಟಿದ್ದೀನಿ. ನೀವು ಬಂದುಬಿಟ್ಟಿದ್ದೀರಾ, ಕೈ ಮುಗಿದು ಹೇಳ್ತೀನಿ, ಈ ಪ್ರಕರಣದಲ್ಲಿ ಬೇರೆ ಯಾರು ಮನೆ ಹತ್ರ ಬರಬೇಕು. ಲಾಸ್ಟ್ಲಿ ಅಲ್ಲ, ನಿಮ್ಮ ಜೊತೆಗೆ ಇನ್ನೊಬ್ಬರು ನಟಿ ಕೂಡ ಇದ್ದರು, ಅವರಿಗೆ ನೀವು ಹೇಳ್ತೀರಾ? ಅವ್ರು ಚೆನ್ನಾಗಿ ಶೂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ದೇವ್ರ ದಯೆಯಿಂದ. ಅವರು ಹೆಣ್ಮಗು ತುಂಬಾ ಅನುಭವಿಸಿದ್ರು. ಭಗವಂತ ಅವ್ರ ಕೈಯೂ ಹಿಡೀಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದು ಸಂಜನಾ ಗಲ್ರಾಣಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಭಾರತಿ, ಪಬ್ಲಿಕ್ TV.